ಕುಲದ ಸೌಭಾಗ್ಯ ಚಿಂತಾಮಣಿಗೆ ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯುವುದೆಂದು ಕೊಂಡಾಡಿ ಜನಕಾತ್ಮಜೆಯ ಮನದೊಳಗೆ ತಾನೇ ತನ್ನುಳು ಮಾತನಾಡಿದನು. ಮನದೊಳಗೆ ತಾನೇ ತನ್ನುಳು ಮಾತನಾಡಿದನು ಜಾನಕಿಯು ಕೇಳುವಂತೆ ಇವಳೀಗ ರಾಮನ ಕಾಂತೆ ಸದ್ಗುಣವಂತೆ, ಇವಳೀಗ ರಾಮನ ಕಾಂತೆ ಸದ್ಗುಣವಂತೆ. ನೋಡುವಾಗಲೇ ಗೌರವ ಭಾವನೆ ಒಡಮೂಡುತ್ತಾ ಉಂಟು. ಇನಕುಲದ ಸೌಭಾಗ್ಯ ಚಿಂತಾಮಣಿಕೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೌದು ಹೌದು, ಬಂಗಾರವೊಂದು ಎಲ್ಲೇ ಇದ್ದರೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳಲಾರದಂತೆ, ಅದು ಕೊಳಚೆಯಲ್ಲಿಯೇ ಇರಲಿ ಕೊಳ್ಳಿನಲ್ಲಿಯೇ ಇರಲಿ, ನನ್ನಮ್ಮನ ವ್ಯಕ್ತಿತ್ವವು ಹಾಗೇ ಎನ್ನುವುದು ನನಗೆ ಅರ್ಥವಾಗ್ತಾ ಉಂಟು. ಚತುರ್ದಶ ಭುವನ ತಲ್ಲಣನೆಂದು ಪ್ರಖ್ಯಾತಿಯನ್ನು ಪಡೆದಂಥ ರಾವಣೇಶ್ವರ 14 ಲೋಕವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡವ. ಅಂತ ರಾವಣನನ್ನೇ ತೃಣಕ್ಕೆ ಸಮಾನವಾಗಿ ನೋಡಿ ಮಾತನಾಡುವಂಥ ಧೈರ್ಯ ಸಾಮರ್ಥ್ಯ ರಾಮನ ಕಾಂತೆ ನನ್ನಮ್ಮನಿಗಿಲ್ಲದೆ ಇನ್ಯಾರಿಗಿರುವುದಕ್ಕೆ ಸಾಧ್ಯ? ಅಮ್ಮ ಅಮ್ಮ, ಈ ಹನುಮನನ್ನ ಕ್ಷಮಿಸಿಬಿಡು. ಒಂದು ಸಂದರ್ಭ ಅಜ್ಞಾನಕ್ಕೆ ಈ ಶಿರವನ್ನು ಕೊಟ್ಟು ನಿಮ್ಮನ್ನೇ ಅನುಮಾನಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ಹೌದು, ಎಲ್ಲರೂ ಮಲಗಿದ್ದಾರೆ, ರಾವಣ ಇಲ್ಲ. ಇದೇ ಸರಿಯಾದ ಕಾಲ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಳುಗಿದ ಬಗೆಯಿಂದ ಬಂದೆ ವಾತ ಸಂಭವ ಎನ್ನ ಮಾತೆಯಂಜನ ದೇವಿ, ವಾತ ಸಂಭವ ಎನ್ನ ಮಾತೆ ಅಂಜನ ದೇವಿ ಬಂದೆ ನಮ್ಮ ಭಾನುಜಾತ ಎನ್ನುಡೆಯ ಸುಪ್ರೀತಿಯು ಕಳುವಲು ಬಂದೆ ನಮ್ಮ ಬಲು ದೇಶವ ಕಳೆದೆಲ್ಲ ಹುಡುಕುತ್ತ ಬಂದೆ ನಮ್ಮ. ಇನ್ನು ಹಲವು ಮಾತಿಗೆ ಸಾಗರವಾಗಿಸುತ್ತಿದ್ದ ಬಂದೆ ನಮ್ಮ ಅಮ್ಮ. ನಮೋ ನಮಃ. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ ಅಮ್ಮ. ಮಂಗಳ ಮಹಿಮ ಶ್ರೀ ರಾಮಚಂದ್ರನ ಪಾದದೆಡೆಯಿಂದ ಬಂದೆ ನಮ್ಮ. ಕೋಮಲಾಂಗ ಲಕ್ಷ್ಮಣ ದೇವ ಕೊಳುಹಿದ ದೆಸೆಯಿಂದ ಬಂದೆ ನಮ್ಮ. ಹೌದು, ಹೀಗೆ ಹೇಳಿದರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ ಅಮ್ಮ. ನಿಮ್ಮನ್ನ ಕಳೆದುಕೊಂಡ ಮೇಲೆ ರಾಮ ಲಕ್ಷ್ಮಣರು ನಿಮ್ಮನ್ನ ಅರಸುತ್ತಾ ಪಂಪಾ ತೀರದತ್ತ ಸಾಗಿ ಬಂದರು. ದೂರದಿಂದಲೇ ಅವರನ್ನು ಕಂಡಂಥ ನನ್ನ ಮಾವ ಸುಗ್ರೀವ ತನಗೆ ಅರಿಗಳಾಗಿರಬಹುದು ಎನ್ನುವುದಾಗಿ ತರ್ಕಿಸಿದ. ಜೊತೆಯಲ್ಲಿ ಹಿತವಂತರಾದರೆ ಕರೆದುತ್ತಾ ಎನ್ನುವುದಾಗಿ ನನ್ನನ್ನು ಕಳುಹಿಕೊಟ್ಟ. ಹೋಗಿ ನೋಡಿದಾಗ ಬಂದವರು ದಶರಥ ನಂದನರು ರಾಮಲಕ್ಷ್ಮಣರು ಎನ್ನುವಂಥ ವಿಷಯವನ್ನು ತಿಳಿದು ಅವರ
ಹೆಗಲೇರಿಸಿಕೊಂಡು ನನ್ನ ಮಾವ ಇರುವಲ್ಲಿ ಇವರಿಗೆ ಕರೆತಂದೆ. ರಾಮದೇವರಿಗೂ ಹಾಗೂ ಸುಗ್ರೀವನಿಗೂ ಅಗ್ನಿಸಾಕ್ಷಿಯಾಗಿ ತುಲ್ಯಾರಿ ಮಿತ್ವತ್ವ ಎನ್ನುವುದು ಆಯಿತು. ಮಾತು ಕೊಟ್ಟ ಪ್ರಕಾರವಾಗಿ ಸುಗ್ರೀವನ ಅಣ್ಣ ವಾಲಿಯನ್ನು ಮರ್ದಿಸಿ ಸುಗ್ರೀವನ ಮಡದಿಯಾಗಿರುವಂಥ ರುಮೆಯನ್ನು ತಿರುಗಿ ಒದಗಿಸಿಕೊಟ್ಟ ನನ್ನೊಡೆಯ ಶ್ರೀರಾಮಚಂದ್ರ. ಆಮೇಲೆ ಸುಗ್ರೀವ ದೇವನು ಮಾತು ಕೊಟ್ಟ ಪ್ರಕಾರವಾಗಿ ಸೀತಾನ್ವೇಷಣೆಗೆ ಬೇಕಾಗಿ 77 ಕೋಟಿ ಕಪಿವೀರರನ್ನು 4 ಪಂಗಡವನ್ನಾಗಿಸಿ ಕಳುಹಿಕೊಟ್ಟ. ಹೀಗೆ ದಕ್ಷಿಣಾಭಿಮುಖವಾಗಿ ಸಾಗಿ ಬಂದವರಲ್ಲಿ ನಾನೂ ಒಬ್ಬ ರಾಮಭಟ್ಟ. ಅಂಜನಾದೇವಿಯ ಮಗನಾದ್ದರಿಂದ ಆಂಜನೇಯ ಎನ್ನುವುದಾಗಿಯೂ ಕರೀತಾರೆ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ಲಂಘಿಸಿ ಸೀತಾನ್ವೇಷಣೆಗೆ ಬಂದಿರುವಂತಹ ನಾನು ಹನುಮಂತ, ಜಾತಿಯಲ್ಲಿ ವಾನರ ತಾಯೇ ವಾನರ. ಎಂದ ಹನುಮನ ಮಾತಿಗೆ ಚಂದ್ರಾನನೇ ಕಪಟವೆಂದು ಸುಮ್ಮನಿರಲು. ರಾಮ, ನನ್ನ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ನನ್ನ ಅಮ್ಮ ಇಲ್ಲ. ಹೌದು, ತಪ್ಪಲ್ಲ. ಕೇವಲ ರಕ್ಕಸರ ದೌಷ್ಟ್ಯವನ್ನೇ ಕಂಡಿರುವಂತಹ ನನ್ನಮ್ಮ ನನ್ನನ್ನು ಹೇಗೆ ನಂಬುವುದಕ್ಕೆ ಸಾಧ್ಯ? ಅಲ್ಲವೇ? ಹಾವನ್ನು ಕಂಡು ಹೆದರಿದಂತಹ ಒಬ್ಬ ವ್ಯಕ್ತಿ ರಾತ್ರಿ ಕಾಲದಲ್ಲಿ ಹಗ್ಗವನ್ನು ಕಂಡು ಹೆದರಿದ ಹಾಗೆ, ಖಂಡಿತ ಕರಡಿಯನ್ನು ಕಂಡು ಹೆದರಿದಂತಹ ಒಬ್ಬ ವ್ಯಕ್ತಿ ಕಗ್ಗೊಲ್ಲನ್ನು ಕಂಡು ಹೆದರಿದ ಹಾಗೆ ನನ್ನಮ್ಮನ ಪರಿಸ್ಥಿತಿಯಾಗಿದೆ. ಉರಿಯುವ ಬೆಂಕಿಯನ್ನು, ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು ಯಾವುದನ್ನು ನಂಬುವಂತ ನನ್ನ ಸ್ಥಿತಿಯಲ್ಲಿ ನನ್ನ ಅಮ್ಮ ಇಲ್ಲ. ಗಾಳಿ ಒಡರಿದ ತೊಡರ ಸ್ಥಿತಿಯಾಗಿದೆ ನನ್ನಮ್ಮನ ಸ್ಥಿತಿ. ಏನು ಮಾಡಲಿ? ಹೇಗೆ ನನ್ನ ಅಮ್ಮನನ್ನು ನಂಬಿಸಲಿ? ಅಪರಿಚಿತ ಪ್ರದೇಶದಲ್ಲಿ ಅಪರಿಚಿತಳಾಗಿರುವಂಥ ಅವಳು ಕಂಡಾಗ ನಿನ್ನನ್ನು ಗುರುತಿಸುವುದಕ್ಕೆ ಬೇಕಾಗಿ ಹನುಮ ಕೆಲವು ವಿಷಯಗಳನ್ನು ನಿನ್ನಲ್ಲಿ ಹೇಳ್ತೇನೆ. ಹೌದು ಅಮ್ಮ. ಚಿತ್ತವಿಸುದೇವಿ ನಿಮ್ಮ ವರ್ತಮಾನ ಚಿತ್ತವಿಸುದೇವಿ ನಿಮ್ಮ ವರ್ತಮಾನ ಎಲ್ಲ ಬೇಳೆ, ವರ್ತಮಾನ ಎಲ್ಲ ಬೇಳೆ. ಸತ್ಯ ಸತ್ಯವೆಂಬುದನ್ನು ನೀವೇ ಬಲ್ಲಿರಿ. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯೋ ನಿಮ್ಮ ಬಿಸಾಡಲು ಸರಿಯೇನಮ್ಮ? ಎತ್ತಿ ಮುಂಗೈಯೋ ನಿಮ್ಮ ಬಿಸಾಡಲು ಅತ್ತದ್ದು ಸರಿಯೇನಮ್ಮ? ಚಿತ್ತವಿಸುದೇವಿ ನಿಮ್ಮ ವರ್ತಮಾನ ಎಲ್ಲ ಬೇಳೆ. ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತ ಆದರೆ ಉಳಿದವರಿಗೆ ತಿಳಿಯದೇ ಹೋಗಿರುವಂಥ, ನಿಮಗೂ ಮತ್ತು ರಾಮದೇವರಿಗೂ ಮಾತ್ರ ತಿಳಿದಿರುವಂಥ ಕೆಲವು ವಿಷಯಗಳನ್ನು, ಕೆಲವು ಘಟನೆಗಳನ್ನು ನಿಮ್ಮ ಮುಂದಿರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ವನವಾಸಕ್ಕೆ ಹೊರಟು ಬಂದಂತಹ ಸಂದರ್ಭ, ಚಿತ್ರಕೂಟದಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಿ ನೀವಿರುವಂತಹ ಕಾಲ ರಾಮದೇವರೊಟ್ಟಿಗೆ ಜಲಕ್ರೀಡೆಗಾಗಿ ಹೋಗಿದ್ರಂತೆ. ಹೌದೇನಮ್ಮ ಇದು? ಆ ಕಾಲಕ್ಕೆ ಮುಂಗೈಯಲ್ಲಿ ಎತ್ತಿ ವಿನೋದಕ್ಕಾಗಿ ನಿಮ್ಮನ್ನು ಜಲಕ್ಕೆ ಬಿಸಾಡಿದ್ರಂತೆ ರಾಮದೇವರು. ಹೌದೇನಮ್ಮ ಇದು? ಆ ಕಾಲಕ್ಕೆ ಕಣ್ಣೀರ್ಗರೆಯುತ್ತಾ ಮತ್ತೊಬ್ಬರ ಮನೆಯ ಹೆಣ್ಣನ್ನು ತಂದು ಹೀಗೆ ವಿನೋದಕ್ಕಾಗಿ ಬಳಸಿಕೊಳ್ಳುವುದು ನಿನ್ನಂಥವರಿಗೆ ಸರಿಯೇ ಅಂತ ನೀವು ಕೇಳಿದ್ರಂತೆ. ಹೌದೇನಮ್ಮ ಇದು? ಅಮ್ಮ, ಅದೇ ಸಂದರ್ಭ ಕಾಕಾಸುರ ಎನ್ನುವಂತಹ ದುಷ್ಟ ನಿಮ್ಮ ಲೋಕೋತ್ತರವಾಗಿರುವಂತಹ ಸೌಂದರ್ಯವನ್ನು ಕಂಡು ಕಾಮಿಸುವುದಕ್ಕಾಗಿ ಮುಂದುವರಿದಿದ್ದರಂತೆ. ಹೌದೇನಮ್ಮ ಇದು? ಹತ್ತಿರದಲ್ಲೇ ಇರುವಂತಹ ರಾಮದೇವರಿಗೆ ದೂರನ್ನು ಇಟ್ಟಂತಹ ಕಾಲ, ಅಲ್ಲೇ ಇರುವಂತಹ ತಡವನ್ನು ಎತ್ತಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ರಾಮದೇವರು ಪ್ರಯೋಗಿಸಿದ್ರಂತೆ. ಹೌದೇನಮ್ಮ ಇದು? ಜೀವ ಭಯದಿಂದ ಓಡುತ್ತಾ ದೇವಾನು ದೇವತೆಗಳಿಂದ ಅಭಯವನ್ನು ಪಡೆಯುವುದಕ್ಕಾಗಿ ಹೋದರೂ
ರಾಮ ವೈರಿ ಎನ್ನುವಂತಹ ವಿಷಯವನ್ನು ಅರಿತು ಯಾರೂ ಅವನಿಗೆ ರಕ್ಷಣೆಯನ್ನು ಕೊಡುವುದಕ್ಕೆ ಮುಂದೇ ಆಗಲಿಲ್ಲವಂತೆ. ಆಮೇಲೆ ಬೇರೆ ದಾರಿ ಕಾಣದೆ ರಾಮನ ಪಾದದಲ್ಲಿ ಬಿದ್ದು ಹೊರಳಾಡಿ ಆತ ತ್ರಾಣನಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ರಂತೆ. ಹೌದೇನಮ್ಮ ಇದು? ಹೆಂಡತಿಯನ್ನೇ ಕಾಮಿಸಿದಂತಹ ಕಾಮುಕನಾದರೂ ಕೂಡ ಪ್ರಾಣ ಭಿಕ್ಷೆಯನ್ನು ಬೇಡಿದವನಿಗೆ ಪ್ರಾಣ ರಕ್ಷಣೆಯನ್ನು ಕೊಡಬೇಕಾದದ್ದು ಕ್ಷತ್ರಿಯನ ಧರ್ಮ ಎನ್ನುವುದಾಗಿ ಭಾವಿಸಿ ಅವನನ್ನು ರಕ್ಷಿಸಿ ಕಳುಹಿಕೊಟ್ಟಿದ್ದರಂತೆ ರಾಮದೇವರು. ಹೌದೇನಮ್ಮ ಇದು? ಹೌದೇನಮ್ಮ ಇದು? ಅಷ್ಟೇ ಅಲ್ಲ ಅಮ್ಮ, ಅನಸೂಯ ದೇವಿ ನಿಮ್ಮ ವ್ಯಕ್ತಿತ್ವವನ್ನು ಕಂಡು ಮರುಳಾಗಿ ವರ ಪತಿವ್ರತೆ ಎನ್ನುವುದನ್ನು ಅರಿತು ಭೂಷಣಗಳನ್ನು ಕೊಟ್ಟು ಅನುಗ್ರಹಿಸಿದ್ದಳಂತೆ. ಹೌದೇನಮ್ಮ ಇದು? ಅಷ್ಟೇ ಅಲ್ಲ, ರಾಮದೇವರೇ ಮಗು ಹನುಮ ಎನ್ನುವುದಾಗಿ ಮಗನಾಗಿ ಭಾವಿಸಿ ಕೆಲವು ನಿಮ್ಮ ದೇಹದ ಕುರುಗಳನ್ನು ಹೇಳಿದ್ದಾರೆ. ಪದುಮ ರೇಖೆಗಳುಂಟಂತೆ ಪಾದದಲ್ಲಿ ಮುಂದೆ. ಹೌದೇನಮ್ಮ ಇದು? ಅಲ್ಲ, ತೊಡೆಯ ಮೇಲೆ ಮತ್ಸ್ಯ ಲಾಂಛನ ಉಂಟಂತೆ. ಹೌದೇನಮ್ಮ ಇದು? ಹೌದೇನಮ್ಮ ಇದು? ನನ್ನನ್ನು ನಮ್ಮ ರಾಮ ಇನ್ನು ಏನು ಮಾಡಲಿ? ಯಾವುದನ್ನೂ ನನ್ನಮ್ಮ ನಂಬುತ್ತಾ ಇಲ್ಲ. ರಾಮ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲವಂತೆ. ಮಂಗಬುದ್ಧಿ. ಮೊದಲು ಮಾಡುವುದನ್ನು ಆಮೇಲೆ ಮಾಡ್ತೇವೆ, ಆಮೇಲೆ ಮಾಡುವುದನ್ನು ಮೊದಲು ಮಾಡ್ತೇವೆ. ಮೊದಲೇ ಈ ಮುದ್ರಿಕೆಯನ್ನು ತೋರಿಸಿದ್ರೆ ಇಷ್ಟು ಬೇಕಿತ್ತ ಅಮ್ಮ? ಚೂಡಾಗ ಹನುಮನು ಮುದ್ರೆಯುಂಗುರವ ತಾನಿಟ್ಟ ಜಗನ್ಮಾತೆಗೆ ಮುದ್ರೆಯುಂಗುರವ ತಾನಿಟ್ಟು ಮಂಗಳ ಮಹಿಮ ರಾಮನ ಕಿರುಬೆರಳಿಗಿಟ್ಟುಂಗುರವೆನುತ ನುಡಿದನಾಗ ಅಂಗನೆಯೊಳು ಅಪರಿಚಿತ ಸ್ಥಳದಲ್ಲಿ ಅಪರಿಚಿತನಾಗಿರುವಂತಹ ನಾನು ರಾಮದಾಸ ಎನ್ನುವುದನ್ನು ಗುರುತಿಸುವುದಕ್ಕೆ ಬೇಕಾಗಿ ತಾನು ಕಿರುಬೆರಳಿನಲ್ಲಿ ಧರಿಸುವಂತಹ ಮುದ್ರೆ ಉಂಗುರವನ್ನು ಗುರುತಿಗಾಗಿ ನನ್ನಲ್ಲಿ ರಾಮದೇವರು ಕಳುಹಿಕೊಟ್ಟಿದ್ದಾರೆ. ಅಮ್ಮ, ಇದನ್ನು ನೋಡಿಯಾದರೂ ನನ್ನನ್ನು ನಂಬು ತಾಯಿ. ನಾನು ರಾಮದಾಸ, ರಾಮಭಟ್ಟ, ಹನುಮಂತ. ನೋಡಮ್ಮ. ಎಂದ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿ ಅರ್ಚಿಸಿ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿ ಅರ್ಚಿಸಿ ರಾಮ 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 ಸೌಂದರ್ಯಾತ್ಮನ ದಿವ್ಯ ಮೋತಿ ಅದರೊಳ್ ಕಂಡಂತೆ ಕೊಂಡಾಡುವುದು ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿ ಮುಂದ ರಾಮನ ಕ್ಷೇಮ ವಾರ್ತೆಗಳ ಕೇಳುತ್ತ ನಿಂತಿದ್ದಳು. ಆ
ಹನುಮ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ 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 ಮದನ ನಂಗವ ಪೋಲ್ವ ರಾಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸ್ಸೀಮ ಮೊದಲಿನಂಗದ ಗಾಂಧಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮೊಳು ಮೋಗವದು ಕುಂದಲಿಲ್ಲವಲ್ಲ ನೀ ಬರುವ ದಿನದೋಳ್ ಎಂದಿದ್ದರೆಲ್ಲ ಕ್ಷೇಮವೇ 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 ನೈ ಹನುಮ ಮೊದಲ ನಂಗವ ಪೂರ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆ ಕುಂದಲಿಲ್ಲವಲ್ಲ ತಮ್ಮಳು ಮೋಗ ಅದು ಕುಂದಲಿಲ್ಲವಲ್ಲ ನೀ ಬರುವ ದಿನದೋ ಎಂದಿದ್ದರೆ ಎಲ್ಲ ಹನುಮ ಕ್ಷೇಮವೇ ಹನುಮ ಆ ಹನುಮ 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 ರಾಮ 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 ನನ್ನಿನಿಯರ ರಾಮನ ಬೆರಳಲ್ಲಿ ರಾರಾಜಿಸುವಂತಹ ಮುದ್ರೆಯುಂಗುರವಿದು ಹೌದು, ಅನುಮಾನವೇ ಇಲ್ಲ. ನಾನೆಷ್ಟು ದಿವಸ ಇದನ್ನು ಹಿಡಿದು ಆಟವಾಡಿದವಳು, ಮುದ್ರಿಸಿದವಳು. ರಾಮ ರಾಮ ಇದನ್ನು ಕಂಡಾವಾಗ ಪ್ರತ್ಯಕ್ಷ ರಾಮನನ್ನೇ ಕಂಡಂತಹ ಅನುಭವ ನನಗಾಗುತ್ತಾ ಇದೆ. ಹೌದು, ಬಹು ಸಮಯದ ನಂತರ ಗಂಡ ಮನೆಗೆ ಬಂದಾವಾಗ ಷೋಡಶೋಪಚಾರ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಅವನನ್ನು ಆಹ್ವಾನಿಸಬೇಕಂತೆ. ಪತಿವ್ರತೆಯಾದವಳಿಗೆ ಅದು ಕರ್ತವ್ಯವಂತೆ. ಆದರೆ ಏನು ಮಾಡೋಣ, ಬಡ ಸೀತೆಗೆ ಆ ಭಾಗ್ಯವಿಲ್ಲವೇ ರಾಮ. ನಿನ್ನನ್ನು ಕಂಡಾವಾಗ ಪ್ರತ್ಯಕ್ಷ ರಾಮನನ್ನು ಕಂಡ ಅನುಭವ ನನಗಾಯಿತು ಈ ಉಂಗುರವನ್ನು ಕಂಡಾವಾಗ. ಆದರೆ ನಿನ್ನನ್ನು ಪೂಜಿಸುವುದಕ್ಕೆ ಏನುಂಟು ನನ್ನಲ್ಲಿ ಹೇಳು. ಇದೋ ನನ್ನ ಕಣ್ಣೀರ ಹನಿಗಳೇ ಪರಮ ಪುಷ್ಪಗಳು, ನನ್ನ ಬಿಸಿಯುಸರೇ ಮಂಗಳಾರತಿ. ಇದೋ ನನ್ನ ಬಾಯಿನ ಬರುವಂತಹ ರಾಮನಾಮಗಳೇ ಮಂತ್ರಗಳು ಅಂತ ಭಾವಿಸಿ ನಿನ್ನನ್ನು ಅರ್ಚಿಸ್ತಾ ಇದ್ದೇನೆ, ನನ್ನನ್ನು ಪೂಜಿಸ್ತಾ ಇದ್ದೇನೆ. ರಾಮ 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 ನನ್ನನ್ನು ಗ್ರಹಿಸು ಗ್ರಹಿಸು. ನೀ ಹನುಮನೇ? ಹೌದಮ್ಮ, ರಾಮದಾಸ ಹನುಮಂತ. ರಕ್ಕಸರ ಉಪಟಳದಿಂದ ಮಹಾಮಾಯಾವಿಗಳಾದಂತಹ ರಾಕ್ಷಸರ್ಯಾರೋ ಈ ರೀತಿಯಾದಂತಹ ಕಪಿರೂಪವನ್ನು ಧರಿಸಿ ಬಂದಿರಬಹುದೆನ್ನುವ ಕಾರಣಕ್ಕಾಗಿ ನಿನ್ನನ್ನು ಬಳಲಿಸಿ ಬಿಟ್ಟೆ ಕಂದ. ಬೇಸರಿಸಲಿ, ನೀನು ರಾಮನ ಬಳಿಯಿಂದಲೇ ಬಂದವನಿಗೆ. ಹೌದಮ್ಮ, ಕ್ಷೇಮವೇನೈ ಹನುಮ? ಹೌದು, ಶತಯೋಜನ ವಿಸ್ತೀರ್ಣವಾಗಿರುವಂತಹ ಶರದಿಯನ್ನ ಉತ್ತರಿಸಿ ಬಂದಿರುವಂತಹ ನಿನಗೆಷ್ಟು ಕಷ್ಟವಾಗಿರಬಹುದು. ನೀ ಕ್ಷೇಮವೇ ಹನುಮ? ರಾಮ ರಾಮ. ಅದರ ಜೊತೆಗೆ ನನ್ನನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಕಳುಹಿಕೊಟ್ಟಿರುವಂತಹ ನನ್ನಿನಿಯ ರಾಮ ಕ್ಷೇಮವಾಗಿದ್ದಾನೆಯೇ ಹನುಮ? ನಮ್ಮವರೆಲ್ಲ ಕ್ಷೇಮವೇ ಹನುಮ? ಅದರ ಜೊತೆಗೆ ಲಕ್ಷ್ಮಣ, ರಾಮ ಲಕ್ಷ್ಮಣರು ಅಂತ ಹೇಳಿದರೆ ಪ್ರಪಂಚದ ಆದರ್ಶಮಯವಾದಂತಹ ಸಹೋದರರವರು. ಅವರಿಬ್ಬರು ಕ್ಷೇಮವಾಗಿದ್ದಾರೆ.
ನೀನು ಬರುವ ಕಾಲಕ್ಕೆ ನಮ್ಮವರ ಜೊತೆಯಲ್ಲಿದ್ದಂತಹ ಯಾರೆಲ್ಲರೂ ಕ್ಷೇಮವಾಗಿದ್ದರೆ ಅಷ್ಟೇ ಅಲ್ಲ, ಮಗನ ನಂಗವ ಪೋಲ್ವ ರಾಮನ ಕುರಿತಾಗಿ, ಅವನ ಸೌಂದರ್ಯದ ಕುರಿತಾಗಿ ಏನು ಅಂತ ಹೇಳಿ 32 ಲಕ್ಷಣಗಳು 16 ಗುಣಗಳನ್ನು ಹೊಂದಿರುವಂತಹ ರಾಮಚಂದ್ರ ಪರಮ ಪುರುಷೋತ್ತಮನಿಸಿಕೊಂಡಿರುವಂತಹ ಆ ರಾಮನ ಅಂಗದಲ್ಲಿ ಒಂದಿನಿತಾದರೂ ಕುಂದಾಗಿದೆಯೇ ಹನುಮ. ಅಷ್ಟೇ ಅಲ್ಲ, ಅನ್ಯೋನ್ಯತೆ ನಿಂತಿರುವಂತಹ ರಾಮ ಲಕ್ಷ್ಮಣರಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ವೈಮನಸ್ಸು ಉಂಟಾಗಿದೆಯೇ. ಅಷ್ಟೇ ಅಲ್ಲ, ಗಂಡ ಹೆಂಡತಿಯರಾಗಿರ್ಲಿ, ಆತ್ಮೀಯರಾಗಿರ್ಲಿ, ಎಷ್ಟೇ ಪ್ರೀತಿ ಪಾತ್ರರಾಗಿರ್ಲಿ, ಬಹುಕಾಲ ದೂರ ಅಗಲಿ ಬದುಕಿದ್ರು ಅಂತಾದ್ರೆ ಅವರಲ್ಲಿರುವಂತಹ ಆತ್ಮೀಯತೆಗಳು ಕುಂದುತ್ತಾ ಬಂತೆ. ನನ್ನಿನೆಯ ರಾಮನಿಗೆ ನನ್ನ ಮೇಲೆ ನನ್ನ ಕುರಿತಾದಂತಹ ಪ್ರೀತಿಯಲ್ಲಿ ಎಲ್ಲಿ ನಿಂತಾದರೂ ಕುಂದುಂಟಾಗಿದೆ. ಹನುಮ, ನೀನು ಬರುವಾಗ ನಮ್ಮವರೆಲ್ಲ ಕ್ಷೇಮವಾಗಿದ್ದರೆ ಹನುಮ, ನಮ್ಮವರ ಕುರಿತಾಗಿ ಏನಾದರೂ ಹೇಳು. ರಾಮ ಹೇಗಿದ್ದಾನೆ, ರಾಮ ಏನು ಮಾಡ್ತಾ ಇದ್ದಾನೆ? ಮನಸ್ಸಿನ ನಿಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳೆನ್ನದೆ, ಕನಸು ಮನಸ್ಸಿನಲ್ಲಿ ಹಗಲಿರುಳೆನ್ನದೆ ಘನ ಚಿಂತೆಯಿಂದಿರ್ಪುದ ಹೇಳುವೆನದ ಮನಸ್ಸೇನ ಎಂಬಿನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಅಮ್ಮ. ಧನ್ಯನಾದ ಕ್ಷೇಮವೇಣೈ ಹನುಮ. ಬಳಲಿ ಬಂದಂತಹ ಮಗುವನ್ನು ಕರೆದು ಮಗು ಕ್ಷೇಮವೇ ಅಂತ ಕೇಳಿದರೆ ಆ ಮಗುವಿಗೆ ಎಷ್ಟು ಸಂತೋಷವಾಗ್ತದೋ. ನಿಮ್ಮ ಮಾತುಗಳನ್ನು ಕೇಳಿ ನನಗಷ್ಟೇ ಸಂತೋಷವಾಯಿತು. ಆಯಾಸವೆಲ್ಲ ದೂರವಾಗಿ ಹೋಯಿತು. ರಾಮ ಕಾರ್ಯವನ್ನು ನಾನು ಆಯಾಸ ಅಂತ ಭಾವಿಸಿದವ ಅಲ್ಲದೆ ಹೋದರೂ ಕೂಡ ಸಹಜವಾಗಿ ದೇಹಕ್ಕೆ ಆಗಬಹುದಾದಂಥ ಆಯಾಸ ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ವಲ್ಲ ತಾಯಿ. ಅಮ್ಮ, ರಾಮ ಲಕ್ಷ್ಮಣರು ಸುಕ್ಷೇಮವೇ ಅಂತ ಕೇಳಿದ್ರಿ. ಲೋಕಕ್ಷೇಮ ಕಾರಕನಾಗಿರುವಂಥ ಶ್ರೀರಾಮಚಂದ್ರನ ಕ್ಷೇಮಕ್ಕೆ ಎಲ್ಲಿಯಾದರೂ ಕ್ಷಾಮ ಎನ್ನುವುದು ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ. ಆದರೆ ಕನಸು ಮನಸ್ಸಿನಲ್ಲಿ ಹಗಲಿರುಳೆಂದರೆ ನಿಮ್ಮ ಕುರಿತಾಗಿಯೇ ಯೋಚಿಸ್ತಾ ಇದ್ದಾರೆ. ಯಾವಾಗ ಸೀತೆಯನ್ನು ನೋಡ್ತೇನೆ ಎನ್ನುವಂಥ ಕಾತರತೆಯನ್ನು ಹೊಂದಿದ್ದಾರೆ ನನ್ನ ರಾಮದೇವರು. ಇನ್ನು ಲಕ್ಷ್ಮಣದೇವ ಸುಕ್ಷೇಮವೇ ಅಂತ ಕೇಳಿದರು. ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ಸೀತಾಪಹಾರಕ್ಕೆ ತಾನೇ ಕಾರಣನಾದೆ ಎನ್ನುವುದಾಗಿ ಭಾವಿಸಿ ಇಂದನಾಗಿ ಹೋಗಿದ್ದಾರೆ. ರಾಜ್ಯದಲ್ಲಿ ಸುಕ್ಷೇಮವೇ ಅಂತ ಕೇಳಿದ್ರಿ. ನಿಮ್ಮನ್ನು ಕರೆದುಕೊಂಡು ಬಂದಂಥ ಶ್ರೀರಾಮಚಂದ್ರ ನಿಮ್ಮನ್ನು ಬಿಟ್ಟು ಎಲ್ಲಿಯಾದರೂ ತನ್ನ ರಾಜ್ಯವನ್ನು ಸೇರಿ ಸುಕ್ಷೇಮವಾಗಿ ಬದುಕನ್ನು ನಡೆಸುವುದಕ್ಕೆ ಸಾಧ್ಯ ಉಂಟು ಹೇಳಿ. ಅನ್ನ ನಿದ್ರೆಗಳಿಲ್ಲದೆ ಆಹಾರವನ್ನು ಸರಿಯಾಗಿ ಸ್ವೀಕರಿಸದೆ ಯಾವಾಗ ಸೀತೆಯನ್ನು ಕಾಣ್ತೇನೆ, ನನ್ನ ಮಡದಿ ಸೀತೆಯನ್ನು ಯಾವಾಗ ನೋಡ್ತೇನೆ ಎನ್ನುವುದಾಗಿ ರಾಮದೇವರು ಕಾತರನಾಗಿದ್ದಾನಮ್ಮ, ಕಾತರನಾಗಿ. ಏಸು ದಿನ ಬೇಕೆಲ್ಲ ಪ್ರಾಣೇಶನ ಕಾಪುದಕ್ಕೆ ಬೇಸರಿಕೆ ಎಂಬುದೇನ ಹೇಳಲಿ, ಹೇಗೆ ತಾಳಲಿ. ಕಾಗೆಯ ಹಿಂಡಿ ನೋಡ್ ಸಿಕ್ಕಿ ಕೋಗಿಲೆ ಬಿಡುವಂತೆ ಈಗ ಪಾಪಿ ಬಾಧೆಯಿಂದ ನಿಲ್ಲೇನು ತನುವ ನೊಲ್ಲೇನು ಹನುಮ. ರಾಮನ ವಿಚಾರವನ್ನು ನೀನು ಹೇಳ್ತಾ ಇರುವಾಗ ಅಯ್ಯೋ ರಾಮನನ್ನ ನೋಡಬೇಕು, ಅವನನ್ನ ಸಮಾಧಾನ ಪಡಿಸಬೇಕು, ಅವನನ್ನು ಹಿಡಿದಪ್ಪಬೇಕು, ಏನೆಲ್ಲ ಆಸೆಗಳಾಗ್ತಾ ಇದೆ. ಆದ್ರೆ ಆ ರಾಮ ಇನ್ನೆಲ್ಲಿ ಬರ್ತಾನೆ, ಯಾವಾಗ ಬರ್ತಾನೆ, ನಾ ರಾಮನನ್ನ ಕಾಣುವುದೆಂದು 8 ದಿವಸದಿ ನೋಡಿರಿ. 8 ದಿವಸದಿ ನೋಡುವುದು ದಶಕಂಠನಿಗೆ ಮತ್ತರವೇ ವೈಕುಂಠವಲ್ಲವ ರಾಮಚಂದ್ರನ ಪಟ್ಟಣವು ರಾಮನನ್ನು ನೋಡುವುದಕ್ಕೆ. ಅಮ್ಮ, ನೀವು ಒಪ್ಪಿದ್ದೆ ಹೌದು ಅಂತಾದ್ರೆ ಈ ಕ್ಷಣವೇ ನಿಮ್ಮನ್ನ ಹೆಗಲೇರಿಸಿಕೊಂಡು
ನಿನ್ನ ಹೆಗಲೇರಿ ನಾನು ಬರಬೇಕೇ ಹೇಳು. ರಾಮನಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ದುಷ್ಟ ರಾವಣ ನನ್ನ ಕತ್ತು ತಂದಿದ್ದಾನೆ. ಆ ರಾವಣನ ಕೊಂದು ನನ್ನ ರಾಮನನ್ನು ಒಯ್ಯಬೇಕೇ ಹೊರತು ನಾನಿನ್ನ ಜೊತೆಯಲ್ಲಿ ಬಂದರೆ ಆದೀತು ಹೇಳು. ತಪ್ಪಾಯ್ತಮ್ಮ, ತಪ್ಪಾಯ್ತು. ಯಾವ ಕಾಲಕ್ಕೂ ಸೀತಾದೇವಿ ರಾಮದೇವರ ತೊಡೆಯೇರಬೇಕೇ ಹೊರತು ಮಂಗನ ಹೆಗಲೇರಬಾರದು. ಅಮ್ಮ ಅಮ್ಮ, ಯೋಚನೆ ಮಾಡುವುದು ಬೇಡ. ಕೇವಲ 8 ದಿವಸದ ಒಳಗೆ ಶ್ರೀರಾಮಚಂದ್ರ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಶರದಿಯನ್ನು ದಾಟಿ ನಿಮ್ಮನ್ನು ಪಡೆಯುವುದಕ್ಕಾಗಿ, ದುಷ್ಟ ರಾವಣನನ್ನು ಕೊಲ್ಲುವುದಕ್ಕಾಗಿ ಮುಂದೊತ್ತಿ ಬರುವ ಹಾಗೆ ಈ ರಾಮದಾಸ ಮಾಡ್ತಾನೆ. ಆದಷ್ಟು ಬೇಗ ಮಗನೇ ಆ ಕಾರ್ಯವನ್ನು ಕಾಣುವುದಕ್ಕಾಗಿ ನಾನು ಕಾತರಲಾಗಿದ್ದೇನೆ. ಈ 8 ದಿವಸ ಅಂತ ಹೇಳಿದೆಲ್ಲ, ಮತ್ತು 9ನೇ ದಿವಸ ಅಂತಾದ್ರೆ ಸೀತೆ ಕಾಣಲಿಕ್ಕಿಲ್ಲ. ಹಾಗಾಗಿ ಆದಷ್ಟು ಬೇಗ ರಾಮನನ್ನು ಕಾಣಬೇಕು. ನಾಳೆ ಸಂಜೆಗೆ ಹೋಗಿ ಪೇಳದಿದ್ದರೆ ಕಡೆಗೆ, ನಾಳೆ ಸಂಜೆಗೆ ಹೋಗಿ ಪೇಳದಿದ್ದರೆ ಕಡೆಗೆ, ನಾಲಿಗೆಯ ಕುಣಿಸುವುದೇ ನಮ್ಮೊಡೆಯ ನಾಜ್ಞೆ. ಗುರುತವನು ಕೇಳಿದರೆ ಏನೆಂಬೆ ರಾಘವಗೆ, ಗುರುತವನು ಏನೆಂಬೆ ರಾಘವಗೆ, ಅರಿತು ಎನ್ನೊಳು ಬೇಳಿ ಅಂತರಂಗವನು ಅಮ್ಮ. ಹೋಗುವುದಕ್ಕೆ ಸಿದ್ಧನಾದದ್ದು ಹೌದು ಅಮ್ಮ. ನಾಳೆಯೊಂದೇ ದಿವಸ 1 ಮಾಸದ ಒಳಗಾಗಿ ಸೀತಾನ್ವೇಷಣೆಯ ಕಾರ್ಯವನ್ನು ಮುಗಿಸಬರದೇ ಹೋದರೆ ನಾಲಿಗೆಯನ್ನು ಕತ್ತರಿಸುವುದಾಗಿ ಈಗಾಗಲೇ ನನ್ನ ಸುಗ್ರೀವ ದೇವ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಅಮ್ಮ, ನಾನು ಹೋಗಿ ಹೇಳಬೇಕು ಸತ್ಯ. ಆದರೆ ನಾನು ಹೋಗಿ ಹೇಳಿದಾಗ ನನ್ನ ಮಾತನ್ನು ನಂಬಬೇಕು ತಾನೆ. ನಿಮಗೆ ನಂಬಿಕೆ ಬರುವುದಕ್ಕೆ ಬೇಕಾಗಿ ಹೇಗೆ ಮುದ್ರೆಯುಂಗರವನ್ನು ತಂದೆನೋ ಅದೇ ಪ್ರಕಾರವಾಗಿ ರಾಮದೇವರು ನಂಬುವುದಕ್ಕೆ ಬೇಕಾಗಿ ಒಂದು ಗುರುತನ್ನು ಕೊಟ್ಟರೆ ಹೋಗಿ ತೋರಿಸ್ತೇನಮ್ಮ, ಹೋಗಿ ತೋರಿಸ್ತೇನೆ. ಗುರುತನ್ನು ಏನನ್ನು ಕೊಡಲಿ ನಾನು? ಮೈಮೇಲಿರುವಂತಹ ಯಾವೆಲ್ಲ ಆಭರಣಗಳು ಅನಸೂಯಾದೇವಿ ಕೊಟ್ಟದ್ದು ಅದನ್ನೆಲ್ಲ ನನ್ನ ಗುರುತು ಹಚ್ಚುವುದಕ್ಕಾಗಿ ನಾನು ಎಲ್ಲ ಬೀಳಿಸಿ ಬಿಟ್ಟಿದ್ದೆ. ಅದು ಋಷ್ಯಮುಖ್ಯದಲ್ಲೇ ಬಿದ್ದಿತ್ತಮ್ಮ. ರಾಮದೇವರಿಗೆ ನಾವೇ ಒಪ್ಪಿಸುತ್ತೇವೆ. ಹೌದೇ? ಕೊಡುವುದಕ್ಕೆ ನಾನಿಲ್ಲ ಅಮ್ಮ, ಹೇಳ್ಬೇಡಮ್ಮ. ಒಂದುಂಟು, ಹೌದು, ಚೂಡಾಮಣಿ. ನನ್ನಪ್ಪ ಶ್ರೀಧ್ವಜ ಜನಕನಿಗೆ ದೇವತೆಗಳಿತ್ತಂತಹ ವಿಶೇಷವಾದಂತಹ ಉಡುಗೊರೆ ಅದು. ಬಳುವಳಿಯಾಗಿ ನನಗೆ ನನ್ನಪ್ಪ ಕೊಟ್ಟಿದ್ದ. ಅದು ನನ್ನ ಶಿರದಲ್ಲಿ ಹಾಗೇ ಇತ್ತು. ಬಹುಶಃ ಇದಕ್ಕಾಗಿಯೇ ಏನೋ ಅದನ್ನು ನಾನು ಇರಿಸಿಕೊಂಡಿದ್ನೋ ಏನು. ಇದೋ ಈ ಚೂಡಾರತ್ನ ಮತ್ತೊಂದು ಕಡೆಯಲ್ಲಿ ಕಾಣ ಸಿಗಲಾರದು. ಹಾಗಾಗಿ ಇದನ್ನು ಕೊಟ್ಟದ್ದು ಸೀತೆ ಎನ್ನುವಂತಹ ಭರವಸೆ ರಾಮನಿಗೆ ಬರ್ತದೆ. ಈ ಚೂಡಾರತ್ನವನ್ನ ರಾಮನಿಗೆ ರಾಮ 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 ಹೋಗಿ ಬರ್ತೇನೆ. ಕಾರ್ಯತತ್ವದನ್ನಾಗಿ ಬಂದಿರುವಂತಹ ನನಗೆ ಇಲ್ಲಿಯವರೆಗೆ ನನ್ನ ದೇಹದಲ್ಲಿ ಏನಾಗ್ತಾ ಇತ್ತು ಎನ್ನುವುದು ಗೊತ್ತೇ ಆಗಲಿಲ್ಲವಾಗಿತ್ತು. ಈಗ ನೀವು ಗುರುತಿಗೆ ಅಂತ ಕೊಟ್ಟರೋ ಇಲ್ವೋ, ಈಗ ಒಳಗಿದ್ದೆಲ್ಲ ನೆನಪಾಗ್ತಾ ಉಂಟು, ಹೊಸವಾಗ್ತಾ ಉಂಟಮ್ಮ. ಮಗುವಿಗೆ ಹೊಟ್ಟೆ ತುಂಬುವುದಕ್ಕೆ ಕಾರಣೀಕರ್ತರಾಗುವುದು ತಾಯಿ ತಾನೆ. ಹಾಗಾಗಿ ಏನಾದರೂ ಅನುಗ್ರಹಿಸಿದ್ರೆ ಗುರಿ ಸಾಧಿಸುವಲ್ಲಿ, ಕಾರ್ಯವನ್ನು ಯಶಸ್ವಿಗೊಳಿಸುವಲ್ಲಿ ನಿಷ್ಠೆ ಹೇಗಿರಬೇಕು, ಹನುಮನ ಹಾಗಿರಬೇಕು. ಇಲ್ಲಿಯವರೆಗೆ ಆಹಾರ ನಿದ್ರೆಗಳನ್ನ ತ್ಯಜಿಸಿ ನೀನು ನನ್ನನ್ನು ಕಾಣುವಂತೆಯವರೆಗೆ ನಿನ್ನಲ್ಲಿ ಏನುಂಟು ಎನ್ನುವುದನ್ನೇ ಮರೆತು ಬಿಟ್ಟಿದ್ದೆ. ಈಗ ನೀನೇನುಂಟು ನಿನಗೆ ಅರ್ಥವಾಗುತ್ತಾ ಇದೆ. ಏನು ಮಾಡೋಣ ಹೇಳಿ? ನೀನು ಹೇಳಿದ ಹಾಗೆ ತಾಯಿಯಾಗಿ ನಿನ್ನ ಹೊಟ್ಟೆಯನ್ನು ತುಂಬಿಸಬೇಕಾದ್ದು ನನಗೆ ಕರ್ತವ್ಯವಾಗಿತ್ತು. ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯನ್ನು ನೆರವೇರಿಸಿದೆ. ನಾನು ಕರ್ತವ್ಯವನ್ನು ನೆರವೇರಿಸುವಲ್ಲಿ ವಿಫಲಳಾಗ್ತಾ ಇದ್ದೆ. ಆದರೆ ಒಂದು, ಊಟ ಹಾಕುವುದಕ್ಕಾಗದೆ ಹೋದ್ರೆ ಊಟ ಹಾಕುವ ಮನೆಯನ್ನಾದರೂ ತೋರಿಸಬೇಕು ಅಂತ ಹೇಳಿದ್ರು. ಈಗ ನೀನೇನಂದು ನಿನಗೆ ಅರ್ಥವಾಗುತ್ತಾ ಇದೆ. ಏನು ಮಾಡೋಣ ಹೇಳಿ? ನೀನು ಹೇಳಿದ ಹಾಗೆ ತಾಯಿಯಾಗಿ ನಿನ್ನ ಹೊಟ್ಟೆಯನ್ನು ತುಂಬಿಸಬೇಕಾದ್ದು ನನಗೆ ಕರ್ತವ್ಯವಾಗಿತ್ತು. ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯನ್ನು ನೆರವೇರಿಸಿದೆ. ನಾನು ಕರ್ತವ್ಯವನ್ನು ನೆರವೇರಿಸುವಲ್ಲಿ ವಿಫಲಳಾಗ್ತಾ ಇದ್ದೆ. ಆದರೆ ಒಂದು, ಊಟ ಹಾಕುವುದಕ್ಕಾಗದೆ ಹೋದ್ರೆ ಊಟ ಹಾಕುವ ಮನೆಯನ್ನಾದರೂ ತೋರಿಸಬೇಕು ಅಂತ ಹೇಳಿದ್ರು. ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲದೆ ಹೋದ್ರೆ ಏನಂತೆ ನೋಡಿದ್ಯಾ? ಬೆಳೆದಿರುವಂತಹ ಯಾವೆಲ್ಲ ಮರದಲ್ಲಿ ಕಳಿತಿರುವಂತಹ ಫಲಗಳು ನಿನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ನೀನು ಸ್ವೀಕರಿಸು. ಆದಷ್ಟು ಬೇಗ ನನಗಾಗಬೇಕು. ಹೋಗಿ ಬಾ ಮಗನೇ, ಹೋಗಿ ಬಾ. ಸಿಕ್ಕಿದ ನನಗೊಂದು ತೋಟ,
ಹಸಿವಾಯ್ತು ಅಂತ ಹೇಳಿದ್ದು ನಿಜವಾಗಿ ಹಸಿವಾಗಿದೆ ಅಂತಲ್ಲ. ಬಂದಂಥ ರಾಮಭಟ್ಟ ಏನು ಎಷ್ಟು ಎನ್ನುವುದು ರಾವಣನಿಗೆ ಅರಿವಾಗಬೇಕು ಎನ್ನುವುದು ಅಮ್ಮನೇ ಸೂಚಿಸಿದ ಮೇಲೆ ಈ ವನವನ್ನು ಹಾಳು ಮಾಡುವುದಕ್ಕೆ ಮುಂದಾದ ವಿಷಯ ಗೊತ್ತಾಯಿತು. ಕೆಲವರೆಲ್ಲ ಬಂದರು, ಸತ್ತೇ ಹೋದರು. ಕೊನೆಗೊಬ್ಬ ಬಂದ, ಇಂದ್ರಜಿತ್ತುವಂತೆ ಬಂದು ಬ್ರಹ್ಮಾಸ್ತ್ರವನ್ನು ಹಿಡಿದ. ಬ್ರಹ್ಮಾಸ್ತ್ರಕ್ಕೆ ಗೌರವಿಸಿ ನನಗೋದೇ ಬೇಕಿತ್ತು, ಕೈ ಕಟ್ಕೊಂಡು ಹೋದೆ. ಹೋದ್ಮೇಲೆ ಅವ ಬಿಡ್ತಾನ. ರಾವಣ ಈ ಭಾರಕ್ಕೆ ಬಟ್ಟೆಯನ್ನು ಸುತ್ತಿಸಿದ, ತೈಲವನ್ನು ಹಾಕಿಸಿದ. ಯಾಕೆ? ನಾನೆಂತ ಮಾಡಲಿಲ್ಲ, ಮಾಡಿದ್ದೆಲ್ಲ ಬಾಲ ಅಂತ ಹೇಳಿದೆ. ಆ ಬೆಂಕಿಯನ್ನೂ ಕೊಟ್ಟ. ಅಶೋಕವನಕ್ಕೆ ಯಾವ ಅಪಾಯವೂ ಆಗದ ಹಾಗೆ ಸಮಸ್ತ ಲಂಕೆಯನ್ನು ಸುಡುವುದಕ್ಕೆ ಮುಂದಾದೆ. ಒಂದು ಮನೆ ಮಾತ್ರ ಹಾಗೆ ಬಿಟ್ಟೆ. ಯಾರ ಮನೆ? ಭಾಗವತ್ರ ಮನೆ. ಯಾವ ಭಾಗವತರು? ಪರಮ ಭಾಗವತ, ಪರಮಶ್ರೇಷ್ಠ, ಸಾತ್ವಿಕ ಗುಣವನ್ನೇ ಹೊಂದಿರುವಂಥ ಭೀಷಣರ ನಡುವೆ ಇರುವ ಭೀಷಣನ ಮನೆಯನ್ನು ಬಿಟ್ಟು ಹೋಗಿ ಸಮುದ್ರವನ್ನು ಹಾರಿದೆ. ಲಂಕಾದಹನ ಆಯ್ತಾ ಇಲ್ವಾ? ಎದ್ದು ನೋಡ್ತೇನೆ, ಬಾಲಕ್ಕೇನೂ ಆಗಲಿಲ್ಲ, ಒಂದು ರೋಮವೂ ಸುಟ್ಟು ಹೋಗಲಿಲ್ಲ. ಯಾಕೆ? ಅರ್ಥ ಆಯಿತು. ನನ್ನಪ್ಪ ವಾಯುದೇವನಿಗೆ ಅಗ್ನಿದೇವ ಮಿತ್ರನ ಮಗನಿಗೆ ಯಾವ ಅಪಾಯವೂ ಆಗಬಾರದು ಎನ್ನುವ ಕಾರಣಕ್ಕಾಗಿ ಹೀಗಾದದ್ದು. ಮತ್ತೆ ಒಳ್ಳೆಯ ಕಾರ್ಯಕ್ಕೆ ಹೊರಟವರಿಗೆ ಯಾರ ಬಲ ಇಲ್ಲದೆ ಹೋದರೂ ದೈವಿ ಬಲ ಇರ್ತದಂತೆ. ನನಗಾದದ್ದು ಅದೇ. ಅಂತೂ ಸೀತಾನ್ವೇಷಣೆಯ ಕಾರ್ಯವನ್ನು ಮುಗಿಸಿ ಈ ಸಂತೋಷದ ವಿಷಯವನ್ನು ರಾಮನಿಗೆ ಹೇಳುವುದಕ್ಕೆ ಬೇಕಾಗಿ ಮಹಾಭ್ರಾತಾಕಾರವಾಗಿ ಬೆಳೆದು ನಿಂತಿದ್ದೇನೆ. ಶ್ರೀರಾಮಚಂದ್ರನನ್ನು ಧ್ಯಾನಿಸಿ ಶ್ರೀರಾಮಚಂದ್ರನ ಪದದತ್ತ ಸಾಗಿ ಬಿಡ್ತೇನೆ. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ ರಾಮ ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ